ಎನ್ಡಿ ಒಕ್ಕೂಟಕ್ಕೂ ಪೆಟ್ಟು ಕೊಟ್ಟ ತಮಿಳುನಾಡು ಫಲಿತಾಂಶ. ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಡಿಎಂಕೆ ಮೈತ್ರಿ ಕಟ್ ಆಗಿ ಹೋಗ್ಬಿಟ್ಟಿದೆ. ಲೋಕಸಭಾ ಸ್ಪೀಕರ್ಗೆ ಪತ್ರವನ್ನ ಬರೆದಿದ್ದಾರೆ ಡಿಎಂಕೆ ಸಂಸದ ಕನ್ನಿಮೊಳಿ. ಯಾಕಂದ್ರೆ ಟಿವಿಕೆ ಜೊತೆ ಈಗ ಕಾಂಗ್ರೆಸ್ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ತೆರೆಮರೆಯಲ್ಲಿ ವಿಜಯ್ ಏನಿದ್ದಾರೆ ಕಾಂಗ್ರೆಸ್ ಬೆಂಬಲವನ್ನು ಕೂಡ ಕೇಳಿದ್ದಾರೆ. ಸೊ ಈಗ ಲೋಕಸಭೆಯಲ್ಲಿ ಆಸನಗಳನ್ನು ಬದಲಾಯಿಸುವಂತೆ ಪತ್ರವನ್ನ ಬರೆದಿದ್ದಾರೆ ಡಿಎಂಕೆ ಸಂಸದೆ ಕನ್ನಿಮೊಳಿ. ಆಸನಗಳ ಬದಲಾವಣೆ ಆಗಬೇಕು ಅಂತ ಹೇಳ್ಕೊಂಡು ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಬಿಟ್ಟು ಬೇರೆ ಕಡೆಗಳಲ್ಲಿ ಆಸನಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಸಂಸದರ ಜೊತೆಗೆ ನಾವು ಕೂರಲ್ಲ ಅಂತ ಹೇಳಿಕೊಂಡು ಪತ್ರವನ್ನ ಬರೆದಿರುವಂತದ್ದು ಸಂಸದೆ. ಬದಲಾದ ರಾಜಕೀಯ ಸನ್ನಿವೇಶದಿಂದ ಮೈತ್ರಿ ಕಳೆದುಕೊಂಡಿದ್ದೀವಿ. ಡಿಎಂಕೆ ಮತ್ತು ಕಾಂಗ್ರೆಸ್ ಇಂದು ಮೈತ್ರಿ ಮುಂದುವರಿಸೋದಿಲ್ಲ. ಲೋಕಸಭೆಯಲ್ಲಿ ಡಿಎಂಕೆ ಸಂಸದರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ನೀವು ಮಾಡಿಕೊಡ್ಬೇಕು ಅಂತ ಹೇಳಿಕೊಂಡು ಸಂಸದೆ ಕನ್ನಿಮೊಳಿ ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಡಿಎಂಕೆ ಮೈತ್ರಿ ಕಟ್ ಆಗುತ್ತೆ, ಯಾಕಂದ್ರೆ ವಿಜಯ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆಯಲ್ಲಿ ಒಟ್ಟಾಗ್ತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಮತ್ತೆ ಗವರ್ನರ್ ಭೇಟಿಗೆ ಮುಂದಾಗಿದ್ದಾರೆ ನಟ ವಿಜಯ್. ಇಂದು ಸಂಜೆ 4 ಗಂಟೆಗೆ ಗವರ್ನರ್ ಭೇಟಿಗೆ ವಿಜಯ್ ಮುಂದಾಗಿರೋದು. ಸಂಜೆ ಲೋಕಭವನದಲ್ಲಿ ಗವರ್ನರ್ ಅವರನ್ನ ವಿಜಯ್ ಭೇಟಿಯಾಗಲಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಭೇಟಿಯಾಗಿದೆ. ಅಸಮಾಧಾನದಿಂದ ಭೇಟಿಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ಅವರ ಪಕ್ಷದವರು ಕಾರ್ಯಕರ್ತರು ಎಲ್ಲರೂ ಕೂಡ ಗವರ್ನರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಎಂಕೆ ಅಣ್ಣಾ ಡಿಎಂಕೆ ಮೈತ್ರಿ ಮಾತಿನ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ವಿಜಯ್. ಶೀಘ್ರವೇ ಸರ್ಕಾರ ರಚನೆ ಕಡೆ ಗಮನ ಕೊಟ್ಟಿದ್ದಾರೆ. ಶಾಸಕರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಭೆಗಳನ್ನು ನಡೆಸಿದ ಮೇಲೆ ಈಗ ಗವರ್ನರ್ ಭೇಟಿಗೆ ಸಜ್ಜಾಗಿದ್ದಾರೆ ನಟ ವಿಜಯ್. ಸರ್ಕಾರವನ್ನು ನಾವು ರಚನೆ ಮಾಡಲೇಬೇಕು, ಆದಷ್ಟು ಬೇಗ ಸರ್ಕಾರ ರಚನೆ ಕಡೆ ವಿಜಯ್ ಗಮನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಕಡೆ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಒಗ್ಗಟ್ಟಾದ್ರೆ ಅಲ್ಲಿ ಬಹುಮತ ಪಡೆಯೋದು ಆದಷ್ಟು ಸುಲಭ ಆಗತ್ತೆ. ಸೊ ಹಾಗಾಗಿ ಗವರ್ನರ್ ಭೇಟಿಗೆ ವಿಜಯ್ ಮುಂದಾಗಿದ್ದಾರೆ. ಸರ್ಕಾರ ರಚನೆ ಬಗ್ಗೆ ಗವರ್ನರ್ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಬೆರಳೆಣಿಕೆಯ ಶಾಸಕರ ಬಲ ಮಾತ್ರ ಬೇಕಾಗಿರುವಂತದ್ದು ವಿಜಯ್ಗೆ. 6 ರಿಂದ 7 ಶಾಸಕರು ಬೇಕು. ಸೊ ಅವ್ರ ಇನ್ ಕೇಸ್ ಇವರ ಪರವಾಗಿ ಬಂದ್ರು ಅಂತಂದಾದ್ರೆ ಸರ್ಕಾರ ರಚನೆ ಆಗುವಂಥದ್ದು ಪಕ್ಕ. ತಮಿಳುನಾಡಿನಲ್ಲಿ ರಾಜಕೀಯ ಚಿತ್ರಣ ಬದಲಾಗತ್ತಾ? ಹಾಗಾದ್ರೆ ವಿಜಯ್ಗೆ ಶಾಕ್ ಕೊಡುತ್ತಾ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ? ಅತಂತ್ರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪಕ್ಷಗಳಿಂದ ಭಾರಿ ರಣತಂತ್ರವನ್ನು ಹೂಡಲಾಗ್ತಾ ಇದೆ. ಒಂದ್ ಕಡೆ ರೆಸಾರ್ಟ್ ರಾಜಕಾರಣ ಕೂಡ ಶುರುವಾಗ್ತಿದೆ. ಒಂದ್ ಕಡೆಯಲ್ಲಿ ಟಿವಿಕೆಯಿಂದ ಸರ್ಕಾರ ರಚನೆಗೆ ಕಸರತ್ತು ನಡೆಸ್ತಾ ಇದೆ. ಈಗ ಗವರ್ನರ್ ಅನ್ನ ಕೆಲವೇ ಗಂಟೆಗಳಲ್ಲಿ ವಿಜಯ್ ಭೇಟಿಯಾಗಲಿದ್ದಾರೆ. ಇತ್ತ ಎಡ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ವಿಜಯ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಕೂಡ ಸಪೋರ್ಟ್ ಅನ್ನು ಕೊಡ್ತಾ ಇರುವಂತದ್ದು. ಈಗಾಗಲೇ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿದೆ ಕಾಂಗ್ರೆಸ್. ಅತ್ತ ಎಐಎಡಿಎಂಕೆ ಇಂದ ಅಧಿಕಾರಕ್ಕೆ ಬರೋಕೆ ಕಸರತ್ತು ನಡೆಸಲಾಗ್ತಾ ಇದೆ. ಡಿಎಂಕೆ ಜೊತೆಗೆ ಪಕ್ಷ ರಚಿಸುವಂತ ಬಗ್ಗೆ ಮಾತುಕತೆಯ ವದಂತಿ ಕೇಳಿ ಬರ್ತಾ ಇದೆ. ಅಂದ್ರೆ ಶತ್ರುಗಳ ಶತ್ರು ಮಿತ್ರ ಅನ್ನೋ ರೀತಿ ಇಲ್ಲಿಗ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಒಟ್ಟಾಗ್ತಾ ಇದ್ದಾರೆ. ಸೊ ಇಲ್ಲಿ ಅಣ್ಣಾ ಡಿಎಂಕೆಗೆ ಸಿಎಂ ಸ್ಥಾನವನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಡಿಎಂಕೆ ಅವರು ಹೇಳಿದ್ರೆ ಇಲ್ಲಿ ಬಹುತೇಕ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಒಟ್ಟಾಗಿ ಸರ್ಕಾರ ರಚಿಸುವಂತ ಚಾನ್ಸಸ್ ಬಹಳಷ್ಟು ಕಾಣಿಸ್ತಾ ಇದೆ. ಈಗಾಗಲೇ ಇವರ ಮಧ್ಯದಲ್ಲಿ ಮಾತುಕತೆ ಆಗಿದೆ ಅಂತ ವದಂತಿ ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಸ್ಟಾಲಿನ್ ನಿರ್ಧಾರಕ್ಕೆ ಎಐಡಿಎಂಕೆ ಅವರು ಬಿಟ್ಟಿದ್ದಾರೆ. ನಿರ್ಧಾರ ಅವ್ರ ಕೈಯಲ್ಲಿರುವಂಥದ್ದು ಎಲ್ಲವೂ ಅಂತ ಹೇಳ್ಕೊಂಡು ಒಂದಷ್ಟು ವದಂತಿಗಳು ಕೇಳಿ ಬರ್ತಾ ಇದೆ. ವಿಸಿಕೆ ಪಕ್ಷದಿಂದಲೂ ವಿಜಯ್ಗೆ ಸ್ಪಷ್ಟ ಸಂದೇಶ ಇನ್ನೂ ಕೂಡ ಸಿಕ್ಕಿಲ್ಲ. ಸಂಜೆ 5 ಗಂಟೆಗೆ ಪಕ್ಷದ ನಾಯಕರ ಸಭೆಯನ್ನ ವಿಸಿಕೆ ಮುಖ್ಯಸ್ಥ ತೋಲ್ ತಿರುಮಾಳವನ್ ಕರೆದಿದ್ದಾರೆ. ಸಭೆ ಬಳಿಕ ಯಾರಿಗೆ ಬೆಂಬಲ ಕೊಡಬೇಕು ಅಂತ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ. ಸೊ 3 ಪಕ್ಷಗಳು ಈಗ ಯಾರ್ಯಾರ ಸಪೋರ್ಟ್ ಅನ್ನ ಪಡ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಹುಮತ ಸಾಬೀತಿಗೆ ಟಿವಿಕೆ ವಿಜಯ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ವಿಜಯ್ಗೆ ಬೆಂಬಲ ನೀಡುತ್ತಾ ಹಾಗಾದ್ರೆ ಎಡ ಪಕ್ಷಗಳು? ಕಾಂಗ್ರೆಸ್ ಈಗಾಗಲೇ ಬೆಂಬಲವನ್ನು ಕೊಡ್ತದೆ ಅನ್ನುವಂಥ ಮಾತುಗಳು. ಡಿಎಂಕೆ ಮಿತ್ರ ಪಕ್ಷಗಳಾದ ನಾಯಕರ ಮಹತ್ವದ ಸಭೆಗಳಾಗ್ತಾ ಇದೆ. ಸಿಪಿಐ ಪಕ್ಷದ ಕಚೇರಿಯಲ್ಲಿ ಮೀಟಿಂಗ್ಗಳು ನಡೀತಾ ಇದೆ. ಮತ್ತೊಂದು ಕಡೆ ಸಿಪಿಐಎಂ ಕಚೇರಿಯಲ್ಲೂ ಕೂಡ ಮಹತ್ವದ ಸಭೆಗಳಾಗ್ತಾ ಇರುವಂತದ್ದು. ನಟ ವಿಜಯ್ಗೆ ಬೆಂಬಲದ ಬಗ್ಗೆ ಮಹತ್ವದ ಮಾತುಕತೆಗಳು ನಡೀತಾ ಇದೆ.
ಗವರ್ನರ್ ನಡೆಗೆ ಸಭೆಯಲ್ಲಿ ಸಿಪಿಐಎಂ ಖಂಡನೆ ವ್ಯಕ್ತಪಡಿಸ್ತಾ ಇದೆ. ತಮಿಳುನಾಡಿನ ಜನರು ಸ್ಪಷ್ಟ ಸಂದೇಶ ಜನಾದೇಶವನ್ನ ಕೊಟ್ಟಿದ್ದಾರೆ ಮತ್ತು ಆ ತೀರ್ಪನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು ಅಂತ ಹೇಳ್ತಾ ಇರುವಂಥದ್ದು ಈ ಪಕ್ಷದವರು. ಸರ್ಕಾರ ರಚಿಸೋದು ಹೊಸ ಪಕ್ಷಕ್ಕೆ ಬಿಟ್ಟಿದ್ದು, ವಿರೋಧ ಪಕ್ಷಕ್ಕಲ್ಲ. ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಾವು ಸೂಕ್ತ ನಿಲುವನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ಸಮಾಲೋಚನೆ ಮಾಡ್ತೀವಿ ಅಂತಲೂ ಹೇಳ್ಕೊಂಡು ನಿರ್ಧಾರವನ್ನು ವ್ಯಕ್ತಪಡಿಸಲಿದ್ದಾರೆ ಕೆಲವೇ ಕ್ಷಣದಲ್ಲಿ. ಸಿಪಿಐ ಮತ್ತು ಸಿಪಿಐಎಂ ಎರಡು ಪಕ್ಷದವರು ಪ್ರತ್ಯೇಕವಾಗಿ ಅವರವರ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇವರಲ್ಲಿರುವಂತ ಪ್ರತಿಯೊಬ್ಬ ಶಾಸಕರು ಕೂಡ ಪ್ರತಿಯೊಂದು ಪಕ್ಷಕ್ಕೂ ಕೂಡ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ವಿಜಯ್ಗೆ ಅಲ್ಲಿ ಬೇಕಾಗಿರುವಂತದ್ದು 6 ಶಾಸಕರ ಬಲ ಅಷ್ಟೇ. ಇನ್ನು 6 ಶಾಸಕರು ಇನ್ ಕೇಸ್ ಪಕ್ಷ ಬಿಟ್ಟು ಅಥವಾ ಪಕ್ಷದ ಜೊತೆಗೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ವಿಜಯ್ ಪರವಾಗಿ ನಿಂತ್ರೆ ವಿಜಯ್ ಕ್ಲಿಯರ್ ಕಟ್ ಆಗಿ ಇಲ್ಲಿ ಸರ್ಕಾರ ರಚನೆಯನ್ನ ಮಾಡಬಹುದು. ಸಿಎಂ ಸ್ಥಾನದ ಪಟ್ಟಕ್ಕೆ ಇರುವಂತಹ ಚಾನ್ಸಸ್ಗಳು ಇದೆ. ಬಟ್ ಇಲ್ಲಿ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಅವರು ನಾನಾಗ್ಲೇ ಹೇಳಿದಾಗೆ ಶತ್ರುಗಳ ಶತ್ರು ಮಿತ್ರ ಅನ್ನೋ ರೀತಿ ಬದ್ಧ ವೈರಿಗಳು ಒಟ್ಟಾಗ್ತಾ ಇದ್ದಾರೆ ಅನ್ನುವಂತ ವದಂತಿಗಳು ಕೇಳಿ ಬರ್ತಾ ಇದೆ. ತಮಿಳುನಾಡಿನಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದೆ ಅಣ್ಣಾ ಡಿಎಂಕೆಯ ನಡೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಯಾಗಲಿದೆ ಅಂತ ಹೇಳ್ಕೊಂಡು ಅಣ್ಣಾ ಡಿಎಂಕೆಯ ಪರ ಜನರ ಒಲವಿದೆ ಅಂತ ಹೇಳ್ಕೊಂಡು ಸಂಸದ ತಂಬಿದೊರೈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ದೇವರ ದಯೆಯಿಂದ ಎಐಎಡಿಎಂಕೆ ಅಧಿಕಾರ ಹಿಡಿಯಲಿದೆ. ಹಾಗಾದ್ರೆ ಇವರ ಹೇಳಿಕೆ ಹಿಂದಿರುವಂತಹ ಮರ್ಮ ಏನು ಅನ್ನುವಂಥ ಪ್ರಶ್ನೆಗಳು ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ. ಅಣ್ಣಾ ಡಿಎಂಕೆ ಸಂಸದರ ಈ ಒಂದು ಮಾತು 3ನೇ ಸ್ಥಾನಕ್ಕೆ ಕುಸಿದಿದ್ರೂ ಕೂಡ ಸರ್ಕಾರ ರಚನೆಗೆ ಅಣ್ಣಾ ಡಿಎಂಕೆ ಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಅಣ್ಣಾ ಡಿಎಂಕೆ ಇಂದನೇ ಸಿಎಂ ಅಭ್ಯರ್ಥಿ ಇದ್ದಾರೆ. ಇನ್ ಕೇಸ್ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಒಂದಾದ್ರೆ ಸಿಎಂ ಪಟ್ಟವನ್ನ ಅಣ್ಣಾ ಡಿಎಂಕೆ ಅವರಿಗೆ ಕೊಡ್ತಾರೆ ಅನ್ನುವಂಥ ವದಂತಿಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಅದ್ರ ಬೆನ್ನಲ್ಲೇ ಈ ಸಂಸದ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಭಾರಿ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ. Now so many discussions are going on. That is, I cannot say anything now. Everything will due course of time. We hope that good things will happen. My party, my leader will you will come back and give that. Alliance with the DMK. No. That what I am telling. There is only I can say. There is the public sentiment is there that ADMK has to come to the power. That is the voters. At the time, whenever my party leader Edappadi visited, lot of emotion and everything public showed. That we are expecting that may happen due course of time with God's grace. ಎಐಎಡಿಎಂಕೆ ತಂಬಿದೊರೈ ಹೇಳಿಕೆ ಬೆನ್ನಲ್ಲೇ ಭಾರಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಟಿವಿಗೆ ದೂರವಿಟ್ಟು ಅಧಿಕಾರ ರಚನೆ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಯಾರ ಜೊತೆಗೆ ಮೈತ್ರಿ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಯಾಕಂದ್ರೆ ಯಾರು ಕೂಡ ಅಫಿಷಿಯಲ್ ಆಗಿ ಇಂಥವ್ರ ಜೊತೆ ನಾವು ಮೈತ್ರಿ ಮಾಡ್ತಿದ್ದೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿಲ್ಲ. ಚೆನ್ನೈನಲ್ಲಿ ಸಂಜೆ ಪಳನಿಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಿದೆ. ಟಿವಿಕೆಯನ್ನು ದೂರವಿಟ್ಟು ಅಧಿಕಾರ ರಚನೆ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಯಾರ ಜೊತೆಗೆ ಯಾರು ಮೈತ್ರಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಒಟ್ಟಾಗಿ ಸಂಪರ್ಕದಲ್ಲಿದ್ದಾರೆ, ಯಾರೀಗ ಅಧಿಕಾರ ಹಿಡಿಯುವಂಥದ್ದು, ಸರ್ಕಾರ ರಚನೆ ಮಾಡುವಂಥ ಬಗ್ಗೆ ಯಾರ್ಯಾರು ಒಟ್ಟಾಗಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಯಾರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿಲ್ಲ. ಎಲ್ಲವೂ ಕೂಡ ತೆರೆಮರೆಯಲ್ಲೇ ನಡೀತಾ ಇದೆ. ಎಲ್ಲ ಮಾತುಕತೆಗಳು ಪ್ರತಿಯೊಬ್ಬ ಪಕ್ಷದವರು ಕೂಡ ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಗೌಪ್ಯ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಒಳಗೊಳಗೆ ಒಪ್ಪಂದಗಳು ಕೂಡ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಕೂಡ ವದಂತಿಗಳು ಕೇಳಿ ಬರ್ತಾ ಇದೆ. ಈಗ ಪಳನಿಸ್ವಾಮಿ ಅವರು ಕೂಡ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ನಮ್ಮ ಸಂಪರ್ಕದಲ್ಲಿರಿ, ಸಂಜೆ ಸಭೆ ನಡೆಸ್ತೀವಿ, ಸಭೆಯ ನಂತರ ನಾವು ಯಾರಿಗೆ ಸಪೋರ್ಟನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅನೌನ್ಸ್ ಮಾಡೋಣ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ರಾಜಕೀಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಸಿಗ್ತಾ ಇರುವಂಥದ್ದು. ರೆಸಾರ್ಟ್ನಲ್ಲಿ ಶಾಸಕರಿದ್ರು, ಅವರನ್ನ ಚೆನ್ನೈಗೆ ಕರೆಸಲಾಗ್ತಾ ಇದೆ. ಪಳನಿಸ್ವಾಮಿ ಅವರು ಚೆನ್ನೈಗೆ ಬನ್ನಿ ಅಂತ ಕರೆ ಕೊಟ್ಟಿದ್ದಾರಂತೆ. ಚೆನ್ನೈಗೆ ಹೋಗಿ ಆದ್ಮೇಲೆ ಅವತ್ತು ಸಂಜೆಯ ಸಂದರ್ಭದಲ್ಲಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸೊ ಇಲ್ಲೂ ಕೂಡ ಸರ್ಕಾರದ ಸರ್ಕಸ್ ಮುಂದುವರಿತಾ ಇದೆ. ಒಂದ್ ಕಡೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಏನಿದ್ದಾರೆ, ಗವರ್ನರ್ ಅವರನ್ನ ಮತ್ತೊಮ್ಮೆ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ಭೇಟಿಯ ಹಿಂದಿರುವಂತಹ ಮರ್ಮ ಏನು ಅನ್ನೋದ್ರ ಬಗ್ಗೆ ಭೇಟಿ ಆದ ಮೇಲೆ ಗೊತ್ತಾಗುತ್ತೆ ಕ್ಲಿಯರ್ ಪಿಕ್ಚರ್. ಸೊ ವಿಜಯ್ಗೆ ಬಹುಮತ ಸಿಗ್ತಾ ಇದೆಯಾ,
6 ಜನ ಶಾಸಕರ ಬಲ ಇನ್ನೂ ಕೂಡ ಬೇಕಾಗಿದೆ. ಸೊ 6 ಜನ ಇವರ ಸಪೋರ್ಟಿಗೆ ನಿಲ್ತಾರ? ಯಾವ ಪಕ್ಷದಿಂದ ಹಾಗಾದ್ರೆ 6 ಜನನ ಸೆಳೆಯುವಂತ ಕೆಲಸವನ್ನ ವಿಜಯ್ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಆಗೇ ಉಳಿದಿದೆ. ಬಟ್ ಸರ್ಕಾರ ರಚಿಸೋದಕ್ಕೆ ವಿಜಯ್ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ.